ಈ ತರ ಬಳ್ಳಿ ಹಾಕಕ್ಕೂ ಮುಂಚೆ ಯೋಚನೆ ಮಾಡಿ ಬಳ್ಳಿ ಹಾಕಿ. ನಾನಂತೂ ಈ ಬಳ್ಳಿ ಹಾಕ್ಬಿಟ್ಟು ಹಾಯ್ ಎಲ್ರಿಗೂ ನಮಸ್ಕಾರ, ಭಾನುವಾರದ ಬೆಳಗಿನ ಶುಭೋದಯ. ಸೊ ಸುಮಾರು ಜನ ಕೇಳ್ತಾ ಇದ್ರಿ, ಯಾಕಕ್ಕ ತೋಟದ ಕಡೆ ಹೋಗ್ತಾ ಇಲ್ವಾ, ತೋಟದಲ್ಲಿ ಏನೋ ರೀಲ್ಸ್ ಏನೋ ಅಪ್ಲೋಡ್ ಮಾಡ್ತಾ ಇಲ್ಲ ಯಾಕೆ ಅಂತ ಕೇಳ್ತಾ ಇದ್ರಿ. ಸೊ ಹಾಗೇನಿಲ್ಲ, ಈ ಸ್ವಲ್ಪ ಮಳೆ ಎಲ್ಲ ಈತೆ ಅನ್ನೋ ಕಾರಣಕ್ಕೆ ತೋಟದ ಕಡೆ ಬರಕ್ ಆಗ್ತಿರ್ಲಿಲ್ಲ, ಹಂಗಾಗಿ ಬಂದಿಲ್ಲ. ನೋಡಿ ಸಸಿಗಳೆಲ್ಲ ಈ ತರ ಆಗಿದಾವೆ. ಬಟ್ 6 ಮಂತ್ ಆಯಿತು ಗೊಬ್ಬರ ಮಣ್ಣೆಲ್ಲ ಕೊಟ್ಟು. ನಾನು ಆಲ್ರೆಡಿ ಎಲ್ಲೋ ಕಲರ್ ತಿರುಗಿದ್ದಾವೆ, ಮತ್ತೆ ಗೊಬ್ಬರ ಕೊಡಬೇಕು. ಮತ್ತು ಇನ್ನೊಂದು ಏನಪ್ಪ ಪ್ರಾಬ್ಲಮ್ ಅಂದರೆ, ಈ ಥರ ಬಳ್ಳಿ ಹಾಕೋಕ್ಕೂ ಮುಂಚೆ ಯೋಚನೆ ಮಾಡಿ ಬಳ್ಳಿ ಹಾಕಿ. ನಾನಂತೂ ಈ ಬಳ್ಳಿ ಹಾಕ್ಬಿಟ್ಟು ತೋಟ ಓಡಿಸುವಾಗ ತೆಗಿಯೋದು ಹಾಕೋದು ಒಂದು ರಿಸ್ಕ್ ಆದರೆ, ಇದು ನೋಡಿ 1 ವರ್ಷ ಆಯ್ತಷ್ಟೇ. ಅಂದರೆ ಇದರಲ್ಲಿ ಏನಾರ ಕಟ್ಕೊಂಡಿದೆ ಅಂತ ಇದನ್ನ ತೆಗೆದು ಮತ್ತೆ ಹಾಕೋಷ್ಟೊತ್ತಿಗೆ ಇದ್ರ ಮೇಲ್ಗಡೆ ಒಂಥರ ಡಿಸೈನ್ ಆಗಿ ಬರುತ್ತೆ, ಇದು ಗೊತ್ತಿರುತ್ತೆ ಎಲ್ರಿಗೂ. ಅದು ಕಿತ್ಕೊಂಡು ಹೋಗ್ತಾ ಇದೆ, ಬಿಸಿಲಿಗೆ ಒಣಗಿ ಮಳೆಯಲ್ಲಿ ನೆಂದು. ಅವಾಗ ಏನಾಗುತ್ತೆ, ಇದು ಒಂದೇ ಕಡೆ ನೀರು ಹಿಂಗೆ ಸ್ಪ್ರೆಡ್ ಆಗಲ್ಲ, ಗಿಡದ ಬುಡಕ್ ಫುಲ್ಲು ಆಚೆ ಹೋಗ್ತಾ ಇದೆ ನೀರೆಲ್ಲ. ಈ ಥರ ಸುಮಾರು ಸಸಿಗಳ ಹತ್ರ ಕಟ್ಟಾಗಿದ್ದಾವೆ, ಅದನ್ನ ತಂದು ಬೇರೆ ಹಾಕಬೇಕು. ಎಲ್ಲ ಸಸಿಲಿ ಹೆಂಗಿರುತ್ತಪ್ಪ ಅಂದರೆ, ಇಲ್ಲಿದೆಯಲ್ಲ ಈ ಥರ ಇರುತ್ತೆ, ಈ ಥರ ಇರುತ್ತೆ ನೋಡಿ. ಹಿಂಗಂದ್ರೆ ನೋಡಿ, ಸುಮ್ಮನೆ ಹಿಂಗಂದ್ರೆ ಕರೆಕ್ಟಾಗಿ ಹೋಗ್ತಾ ಇದ್ದಾವೆಲ್ಲ ನೋಡಿ. ಈ ಥರ ಈ ಪ್ಲಾಸ್ಟಿಕ್ಗಳು ಈ ಥರದ್ದು ಯೂಸ್ ಮಾಡಲೇಬಾರ್ದು ಅಂತ ನನಗೊಂದು ಗಮನಕ್ಕೆ ಬಂದಾಯಿತು. ಸೊ ಇವಾಗ ಮತ್ತೆ ಎಲ್ಲ ನಾವು ಬೇರೆ ಥರ ಮಾಡಿಸ್ತೀವಿ ಅಂದರೆ ತುಂಬ ರಿಸ್ಕ್ ಆಗುತ್ತೆ. ಹಂಗಾಗಿ ಏನು ಮಾಡೋಕ್ಕಲ್ಲ, ಆ ಥರ ಕ್ಯಾಪ್ಗಳನ್ನ ಬೇರೆ ತಂದು ಹಾಕೋಬೇಕಷ್ಟೇ. ನೀವು ಮಾಡಿಸೋದಕ್ಕೂ ಮುಂಚೆ ಯೋಚನೆ ಮಾಡಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ಥರ ಮಾಡಿಸಿದ್ರೆ ನೋಡಿ, ಇದ್ರೊಳಗಡೆ ಇರುವೆ ಅದು ಇದೆಲ್ಲ ಕಟ್ಕೊಂಡಿರ್ತೈತೆ, ನೀರೆಲ್ಲ ಬರ್ತಾ ಹೋಗ್ತಾವ. ಹಂಗಾಗಿ ನೀರು ಆಚೆ ಬರೋಲ್ಲ ಕಾರಣಕ್ಕೆ ನಾವು ಅದು ರಿಮೂವ್ ಮಾಡಿ ಕ್ಲೀನ್ ಮಾಡುವಾಗ ಆ ಥರ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಗಿಡದ ಹತ್ರನೇ ನೆಲ್ಲಿ ಬರುತ್ತಲ್ಲ, ಗಿಡದ ಬುಡಕ್ಕೇನೆ ನೆಲ್ಲಿ ಬರ್ತವೆ, ಆ ಥರ ಹಾಕ್ಸ್ಕೊಳ್ಳಿ. ಯಾರಾದ್ರೂ ನೆಕ್ಸ್ಟ್ ಹಾಕ್ಸುವಾಗ ಈ ಥರ ಬಳ್ಳಿಗಳೆಲ್ಲ ಹಾಕ್ಸ್ಕೋಬೇಡಿ. ಯಾಕೆಂದರೆ ತೋಟ ಒಡಿಸುವಾಗ ತೆಗಿಯೋದು ಹಾಕೋದು ಒಂದು ರಿಸ್ಕ್ ಆದರೆ ನೋಡಿ, ಈ ಥರ ಅವು ನೋಡಿ 1 ವರ್ಷ ಆಯ್ತು ಅಷ್ಟೇ ಹಾಕ್ಬಿಟ್ಟವಿನ್ನ. ಅಲ್ಲಿ ಬಿಸಿಲಿಗೆ ಒಣಗಿ ಮಳೆಯಲ್ಲಿ ನೆಂದು ಎಲ್ಲ ಹಾಳಾಗಿದ್ದಾವೆ. ಸುಮಾರು ಸಸಿಗಳ ಹತ್ರ ಹೋಗಿದೆ, ಅದನ್ನೆಲ್ಲ ಹಾಕ್ಬೇಕು ಮತ್ತೆ ತೊಗೊಂಬಂದು ನಾವು. ಇನ್ನು ಇದಕ್ಕಿಂತ ಬೆಸ್ಟ್ ಆಪ್ಷನ್ಸ್ ಇದ್ದರೆ ದಯವಿಟ್ಟು ನಮ್ಮ ರೈತರ ಮಕ್ಕಳು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನನ್ನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇಷ್ಟೊತ್ತು ನನ್ನ ವಿಡಿಯೋ ಸ್ಕಿಪ್ ಮಾಡಿ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಎಲ್ರಿಗೂ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಂಗೆ ಸಪೋರ್ಟ್ ಮಾಡ್ತಾಯಿರಿ, ಒಳ್ಳೊಳ್ಳೆ ವೀಡಿಯೋಗಳು ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಆದಷ್ಟು. ಸೊ ನಾನು ನಿಮ್ಮ ವಸ್ತ್ರದ ಹುಡುಗಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಬೈ ಟೇಕ್ ಕೇರ್.